ಸ್ನೇಹಿತರೆ, ನಾವೀಗ ಕನಕಗಿರಿಯ ಇನ್ನೊಂದು ವಿಶೇಷವಾದ ಭಾಗ. ಇದು ಒಂದು ಕನಕಗಿರಿಯ ಅರಮನೆ ಮತ್ತು ಕನಕಗಿರಿ ರಾಜರ ಒಂದು ಸಭಾಂಗಣ ಮತ್ತು ಅರಮನೆ ಇರ್ತಕ್ಕಂಥ ಎರಡೂ ಒಟ್ಟೊಟ್ಟಿಗೆ ಇರ್ತಕ್ಕಂಥ ಒಂದು ಅದ್ಭುತವಾದ ಜಾಗ. ಇದು ಕನಕಗಿರಿ ಭಾಗದಲ್ಲಿದೆ. ಇಲ್ಲಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ, ಇಲ್ಲಿ ಅರಮನೆ ಮತ್ತು ಸಭಾಮಂಟಪದ ಅವಶೇಷಗಳನ್ನು ನಾವಿಲ್ಲಿ ನೋಡ್ಬೋದು. ಇದು ಒಂದು ತುಂಬ ಅದ್ಭುತವಾಗಿದೆ. ಹೀಗೆ ಇದನ್ನು ನೋಡಲಿಕ್ಕೆ ಸುಂದರವಾಗಿ ಕಾಣ್ತಾ ಇದೆ. ಆಗಿನ ಕಾಲದಲ್ಲಿ ಯಾವ ರೀತಿ ಇರ್ಬೋದು ನೋಡಿರಿ, ಕಲ್ಲುಗಳನ್ನು, ಎರಡು ವಿಭಿನ್ನವಾದ ಕಲ್ಲುಗಳನ್ನು ಬಳಸಿದ್ದಾರೆ. ದೊಡ್ಡ ಪ್ರಾಂಗಣ ಇದೆ, ಮೆಟ್ಟಿಲುಗಳಿದ್ದಾವೆ. ಸುಮಾರು 10-11 ಮೆಟ್ಟಿಲುಗಳನ್ನು ಹತ್ತಿ ಬಂದ ನಂತರ ನಿಮಗೆ ಈ ಸಭಾಂಗಣ ಸಿಗುತ್ತೆ. ಇಲ್ಲಿ ನಾನು ಇನ್ನೊಂದು ಕುರುಹನ್ನು ಗುರುತಿಸಿದೆ. ಇಲ್ಲಿ ಮೆಟ್ಟಿಲುಗಳಿದ್ದಾವೆ, ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ಮೆಟ್ಟಿಲುಗಳಿದ್ದಾವೆ ಅಂತ ಹೇಳಿದ್ರೆ ಮುಂದಿನ ಇನ್ನೊಂದು ಮಹಡಿ ಇರ್ಬೋದೇನೋ ಅಂತ ನನಗೊಂದು ಅನುಮಾನ. ಇದನ್ನು ಇತಿಹಾಸ ತಜ್ಞರೇ ಮುಂದಿನ ಅನ್ವೇಷಣೆ ಮಾಡಿ ಇದನ್ನು ಕಂಡುಹಿಡಿಬೇಕು. ಇಲ್ಲಿ ನನಗೆ ಭಾಳಷ್ಟು ಆಕರ್ಷಣೆ ಆಗಿದ್ದು, ಬರ್ತಾನೆ ಫ್ರಂಟಿಗೆ 2 ಕಲ್ಲಿನ ತೇರಿನ, ಹಂಪಿಯಲ್ಲಿರ್ತಕ್ಕಂಥ ಕಲ್ಲಿನ ತೇರದ ಆಕೃತಿಯಂತೆ 2 ಮುಂದೆ ಭಾಗದಲ್ಲಿ ನೀವು ಇಲ್ಲಿ ನೋಡ್ಬೋದು. ಓಕೆ, ನಾವು ವಿಡಿಯೋ ಮಾಡುವಾಗ ಇಲ್ಲಿ ಸ್ಥಳೀಯರೊಬ್ಬರು ಬಂದರು. ಅವರು ಹೇಳಿದ ಮಾಹಿತಿಯ ಪ್ರಕಾರ ಇದು ಹಂಪಿಯ ಅರಮನೆಗಿಂತ, ಹಂಪಿಯ ವಿಜಯ ವಿಠಲ ದೇವಸ್ಥಾನಕ್ಕಿಂತ ಹಳೆಯದಾದ ಕಟ್ಟಡ ಅಂತೆ. ಈ ಒಂದು ಮಾಡೆಲನ್ನು ನೋಡಿ ಸಂಗೀತ ಮಹಲ್ನಲ್ಲಿ ಕಲ್ಲಿನ ರಥವನ್ನು ನಿರ್ಮಾಣ ಮಾಡಿದರು ಅಂತ ಹಿರಿಯರೊಬ್ಬರು ತಿಳಿಸಿದರು. ಓಕೆ, ಇದರ ಸತ್ಯಾಸತ್ಯತೆಯನ್ನು ಇತಿಹಾಸ ತಜ್ಞರು, ಪ್ರಾಚ್ಯಶಾಸ್ತ್ರ ತಜ್ಞರು ವಹಿಸ್ಬೋದು. ಈ ಕಟ್ಟಡದ ಅವಶೇಷಗಳನ್ನು, ಕಲ್ಲುಗಳನ್ನು ಇಲ್ಲಿ ಸುತ್ತಲ ಪ್ರಾಂಗಣದಲ್ಲಿ ನಾವು ನೋಡ್ಬೋದು. ನೀವು ಯಾರಾದರೂ ಕನಕಗಿರಿಗೆ ಬಂದರೆ ಇದನ್ನು ವೀಕ್ಷಣೆ ಮಾಡಲಿಕ್ಕೆ ಒಂದು ಅದ್ಭುತವಾದ ಜಾಗ. ಇದರ ಸುತ್ತಲೂ ತೋರಿಸ್ತಾ ಇದ್ದೀನಿ. ಇದು ಅರಮನೆ ಮತ್ತು ಸಭಾಂಗಣದ ಹೊರಭಾಗದಿಂದ ನಾನು ನಿಮಗೆ ಪೂರ್ಣ ಪ್ರಮಾಣದಲ್ಲಿ ತೋರಿಸುವ ಒಂದು ಪ್ರಯತ್ನವನ್ನು ಮಾಡ್ತೇನೆ. ಓಕೆ ವೀಕ್ಷಕರೇ, ನೋಡಿ ಎಷ್ಟು ಅದ್ಭುತವಾಗಿದೆ. ಇನ್ನು ಇಷ್ಟಾದರೂ ಉಳಿದಿದೆ ನಮಗೆ ನೋಡಲಿಕ್ಕೆ. ಕನಕಗಿರಿ ಕಣ್ಣಿದ್ರೆ ಕನಕಗಿರಿ ನೋಡಬೇಕು, ಕಾಲಿದ್ರೆ ಹಂಪಿ ನೋಡ್ಬೇಕು ಅನ್ನೋದು 100ಕ್ಕೆ 100ರಷ್ಟು ಸತ್ಯ. ಕನಕಗಿರಿ ಸುತ್ತಮುತ್ತಲು ಸುಮಾರು 60ಕ್ಕಿಂತ ಹೆಚ್ಚು ಕಲ್ಲು ಬಾವಿಗಳನ್ನು ನೋಡ್ಬೋದು. ಮತ್ತು ಅನೇಕ ಗುಡಿಗಳನ್ನು, ರಾಜಬೀದಿ ಮತ್ತು ರಥಬೀದಿ ಅಂತ ಕರೀತಾರೆ. ರಥಬೀದಿ ಮತ್ತು ರಾಜಬೀದಿಯಲ್ಲಿ ಅನೇಕ ಗುಡಿಗಳನ್ನು, ನಾವು ಮಂದಿರಗಳನ್ನು, ಶಿಲ್ಪಕಲಾಕೃತಿಗಳನ್ನು ಇಲ್ಲಿ ನೋಡ್ಬೋದು. ಸತ್ಯವಾದ ಮಾತು, ಕಣ್ಣಿದ್ರೆ ಕನಕಗಿರಿ ನೋಡಿ, ಕಾಲಿದ್ರೆ ಹಂಪಿ ನೋಡಿ ಅನ್ನೋದು. ನೋಡಿ ಸ್ನೇಹಿತರೆ, ಇಷ್ಟು ಬೃಹದಾಕಾರದ ಒಂದು ಅರಮನೆಯ ಪ್ರಾಂಗಣ ತುಂಬ ಚೆನ್ನಾಗಿದೆ. ಅರಮನೆಯ ಕಟ್ಟಡದಲ್ಲಿ ಬಳಸಿರ್ತಕ್ಕಂಥ ಕಲ್ಲುಗಳ ಅವಶೇಷಗಳಲ್ಲಿ ಸುತ್ತಲಿ ಕಂಡು ಬರ್ತವೆ. ಇಲ್ಲಿ ರಥದ 4 ಅಂಚಿನಲ್ಲಿ ರಥದ ಒಂದು ಮಾದರಿಯನ್ನು ಇಲ್ಲಿ ನಾವು ಕಾಣ್ಬೋದು. ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ನೀವು ಬಂದಾಗ ಪ್ಲ್ಯಾನ್ ಮಾಡಿ.